ವ್ಯವಸಾಯ ಮಾಡುವಂಥ ಜನ, ಅವ್ರಿಗೆ ಒಬ್ಬ ಮಗ ಮೂಕ. ಆ ಮೂಕ ಓಡಿ ಬಂದು ಇವ್ರ ಹತ್ರ ನಿಂತ್ಕೊಳ್ತಾನೆ. ಯಾಕೋ ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇಷ್ಟ ಇದೆ, ನೀವು ಒಪ್ಪಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮಗು ನಮ್ಮ ಜೊತೆ ಬರ್ತೀಯನಪ್ಪ, ಹ್ಞೂ ಅಂದ್ಬಿಡುತ್ತೆ, ಮಾತಾಡ್ಬಿಡುತ್ತೆ. ಸಿದ್ಧಿ ಪುರುಷರು ಎಷ್ಟೋ ಸಂದರ್ಭದಲ್ಲಿ ಮೂಕರಾಗೇ ಇರ್ತಾರೆ. ಅವ್ರಿಗೆ ಮಾತು ಬರಲ್ಲ ಅಂತಲ್ಲ, ಮೌನವಾಗಿರ್ತಾರೆ, ಉದ್ದೇಶಪೂರ್ವಕವಾಗಿ ಮೌನವಾಗಿರ್ತಾರೆ. ಜಿ ದುಗ್ಗಪ್ಪನವರು, ಹರಿಜನರವರು, ದುಗ್ಗಪ್ಪನವರನ್ನು ಅಲ್ಲಿ ನಿಲ್ಲಿಸಿ 3 ಸಾರಿ ಅವರು ಶಾಸಕರಾದರು. ನಂತರ ಲೋಕಸೇವಾ ಆಯೋಗದ ಅಧ್ಯಕ್ಷ ಆದರು. ರಾಜಕಾರಣ ಕೇವಲ ತನಗಾಗಿ ಆಗಬಾರ್ದು, ಸ್ವಾರ್ಥಕ್ಕಾಗಿ ಆಗಬಾರ್ದು, ಅದು ಸಮಾಜಕ್ಕಾಗಿ ಇರಬೇಕು. ರಾಜಕಾರಣಿ ಜಾತ್ಯತೀತನಾಗಿ ಬಾಳಬೇಕು. ಲಿಂಗಾಯತರ ಇತರ ಮನೆಗಳಿಗೆ ಹೋದಾಗ ಈ ಸಾದ್ರ ಜನರಿಗೆ ಪ್ರತ್ಯೇಕ ತಟ್ಟೆ ಕೊಡ್ತಿದ್ರಂತೆ. ಸಾದ್ರು ಮಾದ್ರು ಒಂದೇ ಅಂತ. ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡ್ತೇವೆ. ಬಸವಣ್ಣನ ಕಾಲಕ್ಕೂ ಬಹುಶಃ ಇವತ್ತು ಪರಿವರ್ತನೆ ಆದ ಲಿಂಗಾಯತರೆಲ್ಲನೂ ಶೂದ್ರ ಜನಾಂಗಕ್ಕೆ ಸೇರಿರ್ಬೋದು. ಬಸವಣ್ಣವರು ಮಾಡಿದ್ದೇನು ಅಂತಂದರೆ, ಯಾರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಅವ್ರಿಗೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮ್ಮ ಮನೆತನ ಗೌಡಾಳ್ಕಿ ಮನೆತನ. ಮೂಲತಃ ನಾವು ಜಂಗಮರಲ್ಲ, ಜಂಗಮರಾಗಬೇಕು ಅನ್ನೋವಂಥದ್ದು. ಆದರೆ ಸಿರಿಗೆರೆ ಮಠ ಅದಕ್ಕೆ ವಿಭಿನ್ನವಾಗಿದ್ದು, ಯಾರು ಬೇಕಾದರೂ ಜಂಗಮರಾಗು, ಅರಿವು ಆಚಾರ ಉಳ್ಳಂಥ ವ್ಯಕ್ತಿ ಯಾರಾದರೂ ಜಂಗಮರಾಗ್ಬೋದು ಅಂತ. ನಮ್ಮಲ್ಲಿ ಕಕ್ಸ ತೊಳೆಯೋದ್ರಿಂದ ಹಿಡಿದು ಪೂಜೆ ಮಾಡೋದ್ರವರೆಗೂ ಇದೆ ಕೆಲಸ. ಇದರಲ್ಲಿ ಯಾವ್ದು ಮಾಡ್ತೀಯ? ಯಾವ್ದು ಹೇಳಿದ್ರು ಮಾಡ್ತೀವಿ. ಹಂಗಾರೆ ಮೊದಲು ಕಕ್ಸ ತೊಳೆ. ಎಲ್ಲರೂ ಪಾಸ್ ಆದ್ರೆ ಫೇಲ್ ಆಗಾರ ಯಾರು? ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ. ಬಹುಶಃ ಯಾವ ತಂದೆ ತಾಯಿಗಳು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಬಂದಾಗ ಇವರಲ್ಲೇ ವಯೋವೃದ್ಧರಾಗಿದ್ದಾರೆ ತಂದೆ ತಾಯಿಗಳು. ಅಂದರೆ ಮಲ್ಲಮ್ಮ ಗೌಡ್ರು. ಅವ್ರಿಗೆ ಖುಷಿ ಆಗಿಬಿಡುತ್ತೆ, ನನ್ನ ಮಗ ಎಲ್ಲೇ ಹೋಗಿಬಿಟ್ಟಿದ್ದ ಮತ್ತೆ ಬಂದನಲ್ಲ ಅಂತ. ಆವಾಗ ಅವನು ಕೇಳ್ತಾನೆ, ನೀವು ನನಗೊಂದು ದಾನ ಮಾಡಬೇಕು, ನಾನು ಇಲ್ಲೊಂದು ಪೀಠ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ. ಏನು ದಾನ ಮಾಡಬೇಕಪ್ಪ? ನನಗೆ 9 ಪಾದದ ಅಳತೆಯ ಭೂಮಿ ನೀವು ಕೊಡಬೇಕು. ಅವರು ಒಪ್ಕೊಳ್ತಾರೆ. ಇವನು 9 ಪಾದದ ಅಳತೆ ಅಂದರೆ ಹೀಗೆ 1 ಪಾದ 2 ಪಾದ ಇಡೋದಲ್ಲ, 9 ಕಡೆ ಪಾದ ಇಟ್ಟು ಬರ್ತಾನೆ. ಈ ದಿಕ್ಕಿನಲ್ಲಿ ಒಂದು, ಈ ದಿಕ್ಕಿನಲ್ಲಿ ಒಂದು, ಆ ದಿಕ್ಕಿನಲ್ಲಿ, ಈ ದಿಕ್ಕಿನಲ್ಲಿ. ಆ 9 ಕಡೆ ಇವತ್ತಿಗೂ ಕೂಡ ನೀವು ಉಜ್ಜಯಿನಿಯ ಸುತ್ತಮುತ್ತ 9 ಪಾದಗಟ್ಟೆಗಳನ್ನು ನೋಡ್ಬೋದು. ಅದರ ಮಧ್ಯೆ ಉಜ್ಜಯಿನಿ ಇದೆ. ಅಲ್ಲಿ ಪೀಠ ಪ್ರಾರಂಭ ಮಾಡ್ತಾನೆ ಅವನು. ಆ ಪೀಠ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದ ಒಂದು ಘಟನೆ, ಇವನೇನು ಪ್ರವಾಸ ಹೋಗಿರ್ತಾನಲ್ಲ ಎಲ್ಲ ಕಡೆ, ತೆಲಗಬಾಳು ಅಂತ ಇದೆ, ಹೊಸಪೇಟೆ ತಾಲೂಕಿನಲ್ಲಿ ತೆಲಗಬಾಳು ಅಂತ. ಅಲ್ಲಿ ಈ ವ್ಯವಸಾಯ ಮಾಡುವಂಥ ಜನ, ಅವ್ರಿಗೆ ಒಬ್ಬ ಮಗ ಮೂಕ, ಮಾತಾಡೋಕ್ಕೆ ಬರಲ್ಲ ಅವನಿಗೆ. ಇವರು ಅಲ್ಲಿಗೆ ಹೋದಾಗ ಆ ಮೂಕ ಓಡಿ ಬಂದು ಇವ್ರ ಹತ್ರ ನಿಂತ್ಕೊಳ್ತಾನೆ. ಅವ್ರ ತಂದೆ ತಾಯಿಗಳು ಕರೀತಾರೆ, ಮುಖಪ್ಪ ಅಲ್ಯಾಕೆ ಹೋಗ್ತೀವಿ ಬಾರೋ ಅಂತ. ಇವ್ರು ಹೇಳ್ತಾರೆ, ಯಾಕೋ ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇಷ್ಟ ಇದೆ, ನೀವು ಒಪ್ಪಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಯಾರು ಮೂಕಾದ್ರೇನು, ಕುರುಡಾದ್ರೇನು, ಕುಂಟಾದ್ರೇನು ಮಗನ ಯಾರು ಕಳ್ಸೋಕ್ಕೆ ಇಷ್ಟಪಡೋದಲ್ಲ ತಂದೆ ತಾಯಿಗಳು. ಅವರು ಒಂದು ಸವಾಲು ಹಾಕ್ತಾರೆ, ಇವನು ಮಾತಾಡೋದಾದರೆ ಕರ್ಕೊಂಡು ಹೋಗ್ರಿ. ಮೂಕ ಮಾತಾಡೋದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆಮೇಲೆ ಅವರು ಆ ಮಗುವಿನ ತಲೆ ಮೇಲೆ ನೇವರಿಸಿ, ಮಗು ನಮ್ಮ ಜೊತೆ ಬರ್ತೀಯನಪ್ಪ, ಹ್ಞೂ ಅಂದ್ಬಿಡುತ್ತೆ, ಮಾತಾಡ್ಬಿಡುತ್ತೆ. ಅಂದರೆ ಸಿದ್ಧಿ ಪುರುಷರು ಎಷ್ಟೋ ಸಂದರ್ಭದಲ್ಲಿ ಮೂಕರಾಗೇ ಇರ್ತಾರೆ. ಅವ್ರಿಗೆ ಮಾತು ಬರಲ್ಲ ಅಂತಲ್ಲ, ಮೌನವಾಗಿರ್ತಾರೆ, ಉದ್ದೇಶಪೂರ್ವಕವಾಗಿ ಮೌನವಾಗಿರ್ತಾರೆ. ಹಾಗೆ ಆ ಹುಡುಗ ಮಾತಾಡಿದಾಗ ಅವನನ್ನು ಜೊತೆ ಕರ್ಕೊಂಬಂದು ಅವನಿಗೂ ಶಿಕ್ಷಣ ಕೊಡಿಸ್ತಾ ಅವನನ್ನು ಇಲ್ಲಿ ಮೊದಲ ಪೀಠಾಧಿಕಾರಿಯಾಗಿ ಮಾಡ್ತಾರೆ. ಇಲ್ಲಿಗೆ ಉಜ್ಜಯಿನಿ. ಇವರೇನು ಮೊದಲು ಪೀಠ ಪ್ರಾರಂಭ ಮಾಡಿದ್ರಲ್ಲ, ಆಗ ಅವನಿಗೆ ತರಳ ಬಾಳು ಅಂತ ಹಾರೈಸ್ತಾರೆ. ತರಳ ಅಂದರೆ ಮಕ್ಕಳೇ, ಎಳೆಯರೇ, ನೀವು ಚೆನ್ನಾಗಿ ಬಾಳ್ರಿ ಅನ್ನೋಂಥ. ಅಂದರೆ ಲೋಕದ ಜನರೆಲ್ಲರೂ ತರಳರಿದ್ದ ಹಾಗೆ, ಎಳೆಯ ಮಕ್ಕಳಿದ್ದ ಹಾಗೆ ಅವರ ಬಾಳು ಬಂಗಾರ ಆಗಬೇಕು, ಹಸನ ಆಗಬೇಕು. ಇದು ತರಳ ಬಾಳು ಅನ್ನುವಂಥ ಮಂತ್ರದ ಸಂದೇಶ. ಅದನ್ನು ತರಳಬಾಳು ಪಂಚಾಕ್ಷರಿ ಅಂತಲೇ ನಮ್ಮ ಶಿವಕುಮಾರ ಸ್ವಾಮಿಗಳು ಕರೀತಾರೆ. ಅಲ್ಲಿಂದ ಈ ಪೀಠ ಪ್ರಾರಂಭ ಆಯಿತು. ಮೊದಲನೇ ಪೀಠಾಧಿಪತಿ ಹೆಸರು ಏನ್ರಿ ಬುದ್ಧಿ? ಸಿದ್ದೇಶ್ವರ. ಅವರೇ ಸಿದ್ದೇಶ್ವರ. ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಮುಂದೆ
ಒಂದು 10 ಜನ ಅಲ್ಲಿ ಪಟ್ಟಾಭಿಷೇಕ ಆಗ್ತಾರೆ ಉಜ್ಜಯಿನಿಯಲ್ಲಿ. ಉಜ್ಜಯಿನಿಯಲ್ಲಿ. ಹ್ಞೂ ಈಗ ನೀವು ಹೇಳಿದ್ರಲ್ಲ ಯಾರ್ದು ವಿರೋಧ ಇರಲಿಲ್ವಾ ಅಂತ. ವಿರೋಧ ಸಾಕಷ್ಟಿತ್ತು. ಯಾಕೆಂದರೆ ಪರಂಪರೆಯಿಂದ ಬಂದಂಥ ಮಠಗಳು ಬಹಳ ಇದ್ದವು. ಅದು ವೈದಿಕಶಾಹಿ ಪರಂಪರೆಯ ಮಠಗಳು ಇದ್ದವು. ಇದು ವೈದಿಕಶಾಹಿ ಮಠ ಅಲ್ಲ. ಮೊದಲನೇದು ಮರುಳು ಸಿದ್ಧ ಮಾದಿಗರನು. ಹ್ಞೂ ಈ ಸಿದ್ದೇಶ್ವರ ಸಾದ್ರ ಹುಡುಗ, ಹ್ಞೂ ಅಲ್ಲಿಂದ ಬಂದಿದೆ ಅದು. ಆಮೇಲೆ ಅಲ್ಲಿ ಈ ನಾಯಕ ಜನಾಂಗ ಹೆಚ್ಚು ಪ್ರಭಾವಿತರು. ನಾಯಕ ರಾಜ ಅಂತ ಇರ್ತಾರೆ. ಹರಪನಹಳ್ಳಿಯಲ್ಲಿ ಬಸಪ್ಪ ನಾಯಕ ಅಂತ, ಇಲ್ಲಿ ಇನ್ನೊಬ್ಬರು ನಾಯಕರು. ಚಿತ್ರದುರ್ಗದಲ್ಲೂ ಆ ಪರಂಪರೆ ಇತ್ತು. ಪರಂಪರೆ ಇತ್ತು. ಅವ್ರದ್ದೇ ಪ್ರಭಾವ. ಎಲ್ಲ ಮಠಗಳಿಗೂ ಆಶ್ರಯ ಕೊಡುವಂಥವ್ರೆ ಅವರು. ಇಲ್ಲಿ ಜರಮಲೆ ನಾಯಕರು ಅಂತ ಹೇಳಿ ಈ ನಮ್ಮ ಮಠಕ್ಕೆ ಉಜ್ಜಿನಿಯಲ್ಲಿ ಮಹತ್ವ ಮಾನ್ಯತೆ ನೀಡಿದಂಥವ್ರು. ಹ್ಞೂ ಆದರೆ ಅಲ್ಲಿ ಇನ್ನೊಂದು ಮಠನೂ ಇತ್ತು, ಈ ಪಂಚಪೀಠ. ಹೌದು ಹೌದು, ಉಜ್ಜಯಿನಿ ಪೀಠ ಇದೆ ಅಲ್ಲ. ಹೌದು, ಅದು ಇತ್ತು. ಅವುಗಳ ಎರಡರ ಮಧ್ಯೆ ಒಂದಿಷ್ಟು ಸಂಘರ್ಷ ನಡೀತಾನೇ ಇತ್ತು. ಕೊನೆಗೆ ಹರಪನಹಳ್ಳಿ ನಾಯಕನಿಗೆ ದೀಕ್ಷೆ ತಗೋಬೇಕು ಅಂತ ಅನ್ನಿಸ್ತು. ಈ ಸಿರಿಗೆರೆ ಮಠದರಿಂದ, ಅಂದರೆ ಉಜ್ಜಯಿನಿಯಲ್ಲಿರುವಂಥ ತರಳಬಾಳು ಪೀಠದಿಂದ ದೀಕ್ಷೆ ತಗೋಬೇಕು ಅಂತ ಅವನದು. ಆದರೆ ಜರಮಲೆ ನಾಯಕರು ಅದಕ್ಕೆ ಒಪ್ಪಲ್ಲ, ಬೇಡ ಅಂತ ಹೇಳ್ತಾರೆ. ಅವರಿಬ್ಬರ ಮಧ್ಯೆ ಜಗಳ ಆಗಿ ಕೊನೆಗೆ ಇವರು ಜರಮಲೆ ನಾಯಕನಿಗೆ ತರಳಬಾಳು ಜಗದ್ರುಳೆ ದೀಕ್ಷೆ ಕೊಡಬಾರ್ದು ಅಂತ ಇವನಿಗೆ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಇವ್ರಿಗೆ ಅಲ್ಲಿ ಕಿರುಕುಳ ಶುರು ಆಗಿಬಿಡುತ್ತೆ. ಆ ಕಡೆ ಒಂದು ಮಠ ಇದೆ, ಈ ಕಡೆ ಹರಪನಹಳ್ಳಿ ನಾಯಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಜರಮಲೆ ನಾಯಕ ಯುದ್ಧದಲ್ಲಿ ಸೋತು ಬಿಡ್ತಾನೆ. ಸೋತಾಗ ಇವರು ಅನಿವಾರ್ಯವಾಗಿ ಇದನ್ನು ಉಜ್ಜಯಿನಿಯನ್ನು ಬಿಟ್ಟು ಬರಬೇಕಾಗತ್ತೆ. ಬಿಟ್ಟು ಅಲ್ಲಿ ಬಹುಶಃ ಎರಡಿದ್ದು ಅಂತ ಕಾಣಿಸ್ತು, ಪಟ್ಟಾಚರ ಅಂತ. ಒಬ್ಬರು ಸಿರಿಗೆರೆ ಬರ್ತಾರೆ, ಇನ್ನೊಬ್ಬರು ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ ಹಾಲ್ಕುರ್ಕೆ ಅಂತ ಇದೆ, ಅಲ್ಲಿ ಬರ್ತಾರೆ. ಇಬ್ಬರು ಅಲ್ಲಿಂದ ಬಿಟ್ಟು ಬಿಡ್ತಾರೆ. ಇಬ್ಬರು ಬಿಟ್ಟು ಬರ್ತಾರೆ. ಆದರೆ ಬಿಟ್ಟು ಬಂದಂಥವ್ರು ನಾವು ಉಜ್ಜಿನೆಯಲ್ಲಿ ಇದ್ದಂಥ ತರಳಬಾಳು ಪೀಠದವರು ಅಂತ ಎಲ್ಲೂ ಪ್ರಚಾರ ಮಾಡ್ಕೊಳ್ಳಲ್ಲ. ಪ್ರಚಾರ ಮಾಡ್ಕೊಂಡ್ರು ಮತ್ತೆ ಎಲ್ಲಿ ವಿರೋಧ ಬರುತ್ತೋ, ತೊಂದರೆ ಆಗುತ್ತೋ, ಕಿರುಕುಳ ಕೊಡ್ತಾರೋ. ಹಾಗಾಗಿ ಅಲ್ಲಿ ಒಂದು ಇದರಲ್ಲಿ ಹಾಲ್ಕುರ್ಕೆಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ, ಸಿರಿಗೆರೆಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ. ಸಿರಿಗೆರೆಯಲ್ಲಿ ಬಂದಂಥವರು ಅವರು ಇದು ಜಂಬಪ್ಪ ಒಡೆಯರು ಅಂತ. ಅವ್ರು ಏನು ಮಾಡಿದರು ಅಂತಂದರೆ, ಸುಮ್ಮನೆ ಒಂದು ಶಾಲೆ ಪ್ರಾರಂಭ ಮಾಡ್ಕೊಂಡು ಒಂದಿಷ್ಟು ಒಟುಗಳಿಗೆ ಪಾಠ ಹೇಳೋವಂಥದ್ದು ಈ ಕೆಲಸ ಮಾಡ್ತಾ ಹೋಗ್ತಾರೆ. ಅವರು ಕೊನೆಗಾಲದಲ್ಲಿ ನಾನು ಇಂಥ ಸ್ವಾಮಿ ಅಂತ ಹೇಳ್ಕೊಳ್ತಾರೆ. ಆಗ ಅಲ್ಲಿ ಮತ್ತೆ ತರಳಬಾಳು ಪೀಠ ಸೃಷ್ಟಿ ಆಗುತ್ತೆ. ಅದು ಎಷ್ಟನೇ ಇಸ್ವಿ ಅಲ್ರಿ? ಇದು 1710 ಹತ್ತತ್ರ. ಅವರು ಅಲ್ಲಿ ಒಂದು ಪರಂಪರೆ, ಮತ್ತು ಇದರಲ್ಲಿ ಅದು ಹಾಲ್ಕುರ್ಕೆಯಲ್ಲಿ ಒಂದು ಪರಂಪರೆ. ಅವರು ಇಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವರು ಅಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತಿನ ಹಾಗೆ ಯಾವುದೇ ಕಮ್ಯುನಿಕೇಷನ್ ಇರಲಿಲ್ಲ. ಮುಂದೆ ಅದು ಈ ಗುರುಶಾಂತ ಸ್ವಾಮಿಗಳು 19ನೇ ಜಗದ್ರುಳಿಯನ್ನು ಸಿರಿಗೆರೆಗೆ ಬಂದ್ರಲ್ಲ, ಬಂದ ಮೇಲೆ ಹಾಲ್ಕುರ್ಕೆಯಲ್ಲಿ ನಮ್ಮದೊಂದು ಮಠ ಇದೆ ಅಂತ ಗೊತ್ತಾಗುತ್ತೆ. ಆ ಹಾಲ್ಕುರ್ಕೆಯವರು ಯಲಹಂಕದಲ್ಲಿ ಒಂದು ಪೀಠ ಮಾಡಿರ್ತಾರೆ. ಹಂಗಾರೆ ನಾವು ಈ 3 ಮಠಗಳನ್ನು ಒಂದುಗೂಡಿಸ್ಬೇಕು ಅನ್ನೋಂಥ ಭಾವನೆ ಅವ್ರಿಗೆ ಬರುತ್ತೆ, ಗುರುಶಾಂತ ಸ್ವಾಮಿಗಳಿಗೆ. ಯಾಕೆಂದರೆ ಇವು ಸಾಧು ಸಮಾಜಕ್ಕೆ ಸಂಬಂಧಪಟ್ಟಂಥ 3 ಮಠಗಳು 3 ದಿಕ್ಕಾಗಬಾರ್ದು, ಒಂದಾಗಬೇಕು ಅಂತ. ಆದರೆ ಅದು ಅವ್ರ ಕಾಲದಲ್ಲಿ ಆಗಲ್ಲ. ಶಿವಕುಮಾರ ಸ್ವಾಮಿಗಳು ಆ ಕೆಲಸ ಮಾಡ್ತಾರೆ. 3 ಮಠಗಳನ್ನು ಒಂದು ಮಾಡಿ ಸಿರಿಗೆರೆಯನ್ನೇ ಕೇಂದ್ರವಾಗಿ ಇಟ್ಕೊಳ್ತಾರೆ. ಅಲ್ಲಿಂದ ನೀವು ಹೇಳಿದ್ರಲ್ಲ ಶಿಕ್ಷಣ ಸಂಸ್ಥೆ ಹೇಗೆ ಪ್ರಾರಂಭ ಆಯಿತು ಅಂತ. ಮೊದಲು ಜನರಿಗೆ ಶಿಕ್ಷಣ ಕೊಟ್ಟರೆ ಮಾತ್ರ ಅವರು ಸಮಾಜಮುಖಿ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶಿಕ್ಷಣ ಕೊಟ್ಟರು. ಆಮೇಲೆ ಜನರಿಗೆ ಹೇಳಿದರು, ಬರೀ ಶಿಕ್ಷಣ ಪಡೆದ್ರೆ ಸಾಲದಪ್ಪ, ಬೇರೆ ಬೇರೆ ಉದ್ಯೋಗಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಬರೀ ಕೃಷಿ ಅಂತ ಹೇಳಿ ಕೃಷಿ ಮಾಡಿದರೆ ಸಾಲದು, ವ್ಯಾಪಾರ ಮಾಡಬೇಕು, ರಾಜಕೀಯ ಮಾಡಬೇಕು, ಸರ್ಕಾರಿ ಉದ್ಯೋಗಗಳನ್ನು ಸೇರಬೇಕು. ಯಾರ್ಯಾರಿಗೆ ಯಾವ್ಯಾವ ಅವಕಾಶಗಳು ಸಿಗ್ತಾವೋ ಅವೆಲ್ಲವನ್ನೂ ಬಳಕೆ ಮಾಡಿಕೊಂಡ್ರೆ ಸಮಾಜ ಬೆಳೆಯುತ್ತೆ. ಈ ಉದ್ದೇಶದಿಂದ ಅವರು ಕೆಲವ್ರನ್ನ ರಾಜಕಾರಣಿಗಳನ್ನು ಮಾಡಿದರು, ಕೆಲವರಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಕೊಡಿಸಿದರು. ನಂತರ ವ್ಯವಸಾಯ ಅಂತೂ ಭಾಳ ಅಚ್ಚುಕಟ್ಟಾಗಿ ಅವ್ರ ಕಾಲಕ್ಕೆ ಸೃಷ್ಟಿಯಾದ ರಾಜಕಾರಣಿಗಳು ಯಾರ ಬದಿ? ಮುಖ್ಯವಾಗಿ ಎಚ್ ಸಿದ್ದವೀರಪ್ಪನವರು.
ಆ ನಂತರ ಇಮಾಮ್ ಸಾಹೇಬರು, ಹ್ಞೂ ಅವರು ಜಾತಿ ಹಿಡಿದು ರಾಜಕೀಯ ಮಾಡಲಿಲ್ಲ. ಜಿ ದುಗ್ಗಪ್ಪನವರು, ಹ್ಞೂ ನಿಮಗೆ ದುಗ್ಗಪ್ಪನವ್ರಿಗೂ ಪರಿಚಯ ಇಲ್ಲ ಅಂತ ಕಾಣಿಸ್ತದೆ. ಅವರು ಮೊದಲು ನಮ್ಮ ಪ್ರೌಢಶಾಲೆಯಲ್ಲೇ ಮೇಷ್ಟ್ರಾಗಿದ್ದಂಥವ್ರು, ಹ್ಞೂ ಹರಿಜನರವರು. ಗುರುಗಳು ಯೋಚನೆ ಮಾಡಿದರು, ಭರಮಸಾಗರ ಕ್ಷೇತ್ರ ಮೀಸಲಾತಿ. ದುಗ್ಗಪ್ಪ ನೀನೇ ನಿಲ್ಲು. ಅಯ್ಯೋ ಬುದ್ಧಿ, ನಾನು ನಿಲ್ಲಕ್ಕಾಗುತ್ತಾ? ಯಾಕಾಗಲ್ಲ, ನಿಲ್ಲು ಅಂತ ಹೇಳಿ ದುಗ್ಗಪ್ಪನವರನ್ನು ಅಲ್ಲಿ ನಿಲ್ಲಿಸಿ 3 ಸಾರಿ ಅವರು ಶಾಸಕರಾದರು. ನಂತರ ಲೋಕಸೇವಾ ಆಯೋಗದ ಅಧ್ಯಕ್ಷ ಆದರು. ಹೀಗೆ ಬೇರೆ ಬೇರೆ ಜನಾಂಗದವರನ್ನು ಅವರು ಬೆಂಬಲಿಸಿದರು. ಬೆಂಬಲಿಸಿದ ಕಾರಣಕ್ಕಾಗಿ ಆವಾಗ ಅದು ಸಿರಿಗೆರೆ ಮಠ ಒಂದು ರೀತಿ ಜಾತ್ಯತೀತ ಮಠ ಅನ್ನುವಂಥ ಭಾವನೆ ಬಂತು. ಏನು ಶರಣರ ಆಶಯಗಳಿದ್ದು ಅವು ಮರುಕಳಿಸಿದ್ವು. ಹೌದು, ಮರುಕಳಿಸಿದ್ವು. ಆಮೇಲೆ ಗುರುಗಳು ಪದೇ ಪದೇ ಹೇಳ್ತಾ ಇದ್ದದ್ದು ಏನು ಅಂತಂದರೆ, ರಾಜಕಾರಣ ಕೇವಲ ತನಗಾಗಿ ಆಗಬಾರ್ದು, ಸ್ವಾರ್ಥಕ್ಕಾಗಿ ಆಗಬಾರ್ದು, ಅದು ಸಮಾಜಕ್ಕಾಗಿ ಇರಬೇಕು. ರಾಜಕಾರಣಿ ಜಾತ್ಯತೀತನಾಗಿ ಬಾಳಬೇಕು. ಈ ಭಾವನೆಗಳನ್ನು ಅವರು ತಮ್ಮ ಪರಿಸರದಲ್ಲಿ ಬಂದಂಥವ್ರಿಗೆ ಬೆಳೆಸ್ತಾ ಹೋದರು. ಅದರ ಪರಿಣಾಮವಾಗಿ ರಾಜಕೀಯವಾಗಿಯೂ ಕೂಡ ಸಿರಿಗೆರೆ ಮಠ ಭಾಳ ಪ್ರಬಲವಾದಂಥ ಮಠ ಅಂತ ಆಯಿತು. ಆಗ ಎಂಥ ವಾತಾವರಣ ಇತ್ತು ಅಂದರೆ, ಸಿರಿಗೆರೆಯಲ್ಲಿ ಸ್ವಾಮಿಗಳು ಸೀತ್ರೆ ವಿಧಾನಸೌಧ ನಡುಗುತ್ತೆ ಅಂತ. ಅವರಷ್ಟು ಭಾಳ ಸ್ಟ್ರಾಂಗ್ ಆಗಿದ್ದವ್ರಂತ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಈ ಸಿದ್ದವೀರಪ್ಪನವರು ಮತ್ತು ದೇವರಾಜ ಅರಸು, ಇವರಿಬ್ಬರ ಮಧ್ಯೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪೈಪೋಟಿ ಬಂತು. ಭಾಳ ಜನರ ಅಭಿಪ್ರಾಯ ಏನಿತ್ತು, ಸಿರಿಗೆರೆ ಮಠ ಸಿದ್ದವೀರಪ್ಪನವರು ಪರವಾಗಿ ಇದ್ದೇ ಇರುತ್ತೆ, ಆದ್ದರಿಂದ ಅವರೇ ಆಗ್ತಾರೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ದೇವರಾಜ ಅರಸರು ಗುರುಗಳ ಹತ್ರ ಭಾಳ ಚೆನ್ನಾಗಿದ್ದಂಥವ್ರು. ಅವರು ಒಂದು ರಾತ್ರಿ ಸಿರಿಗೆರೆಗೆ ಬಂದಿದ್ದಾರೆ. ಬಂದು ಎಲ್ಲ ರಾಜಕೀಯ ಮಾತನಾಡಿ, ತಮ್ಮ ಆಶೀರ್ವಾದ ಇದ್ದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ತಾವು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ, ಹಿಂದುಳಿದವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ಸಿದ್ದರಾಮಯ್ಯನವ್ರಿಗೆ ಯಾವಾಗಲಾದರೂ ಆಗ್ಬೋದು, ಯಾಕೆ ತಾವು ನನಗೆ ಆಶೀರ್ವಾದ ಮಾಡಬಾರ್ದು? ಗುರುಗಳು ಯೋಚನೆ ಮಾಡಿ, ಆಯಿತು, ಮತ್ತು ಅವ್ರಿಗೂ ಒಂದು ಒಳ್ಳೆಯ ಖಾತೆ ನೀವು ಕೊಡಬೇಕು ಅಂತ ಹೇಳ್ಕೊಂಡು ಇವ್ರನ್ನ ಮುಖ್ಯಮಂತ್ರಿಗಳು ಮಾಡಿದರು. ಅವ್ರನ್ನ ಆರೋಗ್ಯ ಸಚಿವರು, ಇನ್ನೂ ಬೇರೆ ಬೇರೆ ಖಾತೆಗಳನ್ನು ಕೊಟ್ಟರು. ಹೀಗೆ ಆ ಸೌಹಾರ್ದತೆಯನ್ನು ಬೆಳೆಸುವಂಥ ಕೆಲಸ ಗುರುಗಳು. ಅರಸೋರ ಆಶಯ ಕೂಡ ಅದೇ ಆಗಿತ್ತು. ಹೌದು, ದೇವರಾಜ ಅರಸೋರ ಆಶಯ ಕೂಡ ಹಿಂದುಳಿದವ್ರು. ಹೌದು. ಮತ್ತು ಇಲ್ಲೊಂದು ಸಣ್ಣ ಸಂಘರ್ಷ ಏನಿದೆ ಅಂದರೆ, ತಮ್ಮ ಪೀಠದ ಪ್ರಾರಂಭ ಮಾಡಿದವರು ದಲಿತ ಸಮುದಾಯಕ್ಕೆ ಸೇರಿದವರು. ಆದರೆ ಆಗಲೇ ಸಾಧು ಲಿಂಗಾಯತ ಜನಾಂಗ ಇತ್ತ ಕರ್ನಾಟಕದಲ್ಲಿ? ಇತ್ತು, ತುಂಬ ಜನ ಇದ್ದರು. ಯಾಕೆಂದರೆ ಎಲ್ಲ ಕಡೆ ಆ ಸಾಧು ಜನಾಂಗ ಇಲ್ಲದೆ ಇದ್ದರೆ ಸಿರಿಗೆರೆ ಮಠ ಬೆಳೀಲಿಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಸಾಧರಿದ್ದರು, ಬಣಜಿಗರಿದ್ದರು, ನೊಣಬರಿದ್ದರು, ಪಂಚಮಶಾಲೆಯರಿದ್ದರು, ಎಲ್ಲ ವರ್ಗದವರು ಇದ್ದರು. ಆದರೆ ಇವರು ಅಲ್ಪಸಂಖ್ಯಾತರು ಅನ್ನುವಂಥ ಭಾವನೆ ಇತ್ತು. ಕಾರಣ ಏನು ಅಂತಂದರೆ, ರಾಜಕೀಯವಾಗಿ ಇವರು ಯಾರೂ ಪ್ರಭಾವಿತರಾಗಿರಲಿಲ್ಲ, ಆರ್ಥಿಕವಾಗಿ ತುಂಬ ಕೆಳ ಹಂತದಲ್ಲಿದ್ದರು, ಶೈಕ್ಷಣಿಕವಾಗಿ ಯಾರೂ ಕೇಳೋ ಹಾಗಿಲ್ಲ. ಹೀಗಾಗಿ ಈ ಸಮಾಜ ಕಡೆಗಣಿತ ಸಮಾಜ ಆಗಿತ್ತು. ಆ ಸಂದರ್ಭದಲ್ಲಿ ನಾವಂತೂ ಅದನ್ನ ಅನುಭವಿಸಿಲ್ಲ. ಆಗಲೇ ತಮ್ಮ ಕಾಲಕ್ಕೆ ಶಿಕ್ಷಣ ಬಂದಿತ್ತು, ಸ್ವಾಮಿಗಳು ಬಂದಿದ್ದರು. ಹೌದು ಹೌದು. ಆ ಸಂದರ್ಭದಲ್ಲೇ ಎಂಥ ಸ್ಥಿತಿ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಅದು ಅನುಭವಿಸಿದಂಥವ್ರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅನುಭವಿಸಿದರು, ಶಿವಕುಮಾರ ಸ್ವಾಮಿಗಳು ಅನುಭವಿಸಿದರು. ಲಿಂಗಾಯತರ ಇತರ ಮನೆಗಳಿಗೆ ಹೋದಾಗ ಈ ಸಾದ್ರ ಜನರಿಗೆ ಪ್ರತ್ಯೇಕ ತಟ್ಟೆ ಕೊಡ್ತಿದ್ರಂತೆ. ಅಂದ್ರೆ ಯಾಕೆ ಹಂಗೆ ಕೆಳಸ್ತರದಲ್ಲಿ ಆಲೋಚನೆ ಮಾದ್ರ ಅಲ್ಲ, ನಿಜವಾಗ್ಲು ಮಾದ್ರ ಅಲ್ಲ, ಆದ್ರೆ ಬಹುಶಃ ಅವ್ರ ತಲೆಗೆ ಹಂಗೆ ಕೂತಿರ್ಬೇಕು. ಇದು ಪೀಠ ಮಾದ್ರ ಪೀಠ. ಇದು ಹಳೆ ಮೈಸೂರು ಕಡೆ ಆ ಮಾತು ಅಂತಾರಂತಲ್ರಿ, ಬುದ್ಧಿ ಸಾದ್ರು ಮಾದ್ರು ಅಂತ ಅಂತಾರ. ಈಗಲೂ ಎಲ್ಲ ಕಡೆನೂ ಈಗಲೂ ಬಳಸ್ತಾರೆ ಹಳೆ ಮೈಸೂರು ಅಂತ. ಅದೇನು ಅವಮಾನ ಮಾಡ್ಕೊಳ್ಳೋಂಥ ವಿಷಯ ಏನಲ್ಲ, ಸಾದ್ರು ಮಾದ್ರು ಒಂದೇ ಅಂತ. ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡ್ತೇವೆ. ಬಸವಣ್ಣನ ಕಾಲಕ್ಕೂ ಬಹುಶಃ ಇವತ್ತು ಪರಿವರ್ತನೆ ಆದ ಲಿಂಗಾಯತರೆಲ್ಲನೂ ಶೂದ್ರ ಜನಾಂಗಕ್ಕೆ ಸೇರಿರ್ಬೋದು. ಬಸವಣ್ಣವ್ರ ಕಾಲಕ್ಕೆ ನಾವು ಗಮನಿಸಿದರೆ ಅಲ್ಲಿ ಬ್ರಾಹ್ಮಣ ಜನಾಂಗದಿಂದ ಬಂದಿರೋವಂಥವ್ರು ತುಂಬ ಇರಲೇ ಇಲ್ಲ, ಬೆರಳೆಣಿಕೆ ಒಬ್ಬರಿಬ್ಬರು ಇದ್ದಾರೆ. ಆದರೆ ಬಸವಣ್ಣವರು ಮಾಡಿದ್ದೇನು ಅಂತಂದರೆ, ಯಾರು ತುಂಬ ದುಸ್ಥಿತಿಯಲ್ಲಿದ್ದಾರೋ ಅವರನ್ನು ಮೇಲೆ ಎತ್ತ, ತಳ ಸಮುದಾಯದವ್ರನ್ನ. ಹಾಗಾಗಿ ಅಲ್ಲಿ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ
ಇಂಥ ಕೆಳವರ್ಗದ ಜನರೇ ಬಹಳ ಮೇಲೆ ಬರಲಿಕ್ಕೆ ಅವಕಾಶ ಆಯಿತು. ಬಸವಣ್ಣ ಅಂಥವ್ರಿಗೆ ಯಾರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಅವ್ರಿಗೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ಈಗ ಅದೇ ತಾವು ಕಾರಣವನ್ನು ಬಸವಾದಿ ಶರಣರ ಮೌಲ್ಯಗಳಿಂದ ಶಿವಕುಮಾರ ಸ್ವಾಮಿಗಳು ಬಂದರು. ನೀವು ಶಿವಕುಮಾರ ಸ್ವಾಮಿಗಳಿಂದ ಯಾವಾಗ ಪ್ರಭಾವಿತರಾದರೆ ನಿಮ್ಮ ಶಿಕ್ಷಣ ಎಲ್ಲಾಯಿತು? ನಾವು ಮೂಲತಃ ಮೊದಲಿಗೆ ಧಾರವಾಡ ಜಿಲ್ಲೆಗೆ ಸೇರಿದಂಥವ್ರು, ಹ್ಞೂ ರಾಣೆಬೆನ್ನೂರು ತಾಲೂಕಿನವರು. ಹೆಡಿಯಾಲ ಅಂತ ಅಲ್ಲಿ ಒಂದು ಊರಿನಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ನಮ್ಮ ಚರಿತ್ರೆಯನ್ನು ಹೇಳಬೇಕು ಅನಿಸುತ್ತೆ. ಹ್ಞೂ ನಮ್ಮ ಮನೆತನ ಗೌಡಾಳ್ಕಿ ಮನೆತನ. ಹ್ಞೂ ಮೂಲತಃ ನಾವು ಜಂಗಮರಲ್ಲ, ಅದೇ ಸಾಧಲಿಂಗಾಯತರು. ಲಿಂಗಾಯತ್, ಸಾಧುಲಿಂಗಾಯತರು. ಹ್ಞೂ ಆವಾಗ ನಮ್ಮ ಪೂರ್ವಾಶ್ರಮದ ತಂದೆ ನಾಗನಗೌಡ ಬಸನಗೌಡ ಗೌಡ್ರಂತ ಇದ್ದದ್ದು ಅವ್ರದ್ದು ಹೆಸರು. ಹ್ಞೂ ಅವರು ಸಿರಿಗೆರೆ ಮಠಕ್ಕೆ ಭಾಳ ಹತ್ತಿರ ಶಿಷ್ಯರಾಗಿದ್ದರು. ಸ್ವಲ್ಪ ಆ ಕಾಲದಲ್ಲಿ ಅವರು ಶಿಕ್ಷಣ ಪಡ್ಕೊಂಡಂಥವ್ರು, ಈ ಸಮಾಜದ ಕಳಕಳಿಯನ್ನು ಇಟ್ಕೊಂಡಂಥವ್ರು. ಹಾಗಾಗಿ ಸಿರಿಗೆರೆಯಲ್ಲಿದ್ದಂಥ ಕಾಶಿ ಗುರುಗಳು ಮತ್ತು ಶಿವಕುಮಾರ ಸ್ವಾಮಿಗಳು, ನೋಡಪ್ಪ ಆ ಭಾಗದಲ್ಲಿ ಜಂಗಮರಿಲ್ಲ, ನಿನಗೆ ಜಂಗಮ ದೀಕ್ಷೆ ಕೊಡ್ತೀವಿ, ನೀನು ಜಂಗಮನಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜನರನ್ನ ಜಾಗೃತಗೊಳಿಸೋ ಕೆಲಸ ಮಾಡಬೇಕು, ಜಂಗಮ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ. ಹ್ಞೂ ಈ ಅದ್ರ ಪರಂಪರೆಯಿಂದ ಏನಿದೆ ಅಂತಂದರೆ ಜಂಗಮರೇ ಜಂಗಮರಾಗಬೇಕು ಅನ್ನೋವಂಥದ್ದು. ಹ್ಞೂ ಆದರೆ ಸಿರಿಗೆರೆ ಮಠ ಅದಕ್ಕೆ ವಿಭಿನ್ನವಾಗಿದೆ. ಯಾರು ಬೇಕಾದರೂ ಜಂಗಮರಾಗು, ಅರಿವು ಆಚಾರವುಳ್ಳಂಥ ವ್ಯಕ್ತಿ ಯಾರಾದರೂ ಜಂಗಮರಾಗ್ಬೋದು ಅಂತ. ಹಾಗಾಗಿ ಅವ್ರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ. ಅವರು ಮೂಲತಃ ಬ್ಯಾಡಗಿ ತಾಲೂಕು ಅಣೂರು ಅವ್ರ ಊರು. ಹ್ಞೂ ಜಂಗಮ ದೀಕ್ಷೆ ತಗೊಂಡು ಬಂದಮೇಲೆ ಹೆಡಿಯಾಲದಲ್ಲಿ ಜಂಗಮರಿಲ್ಲ ಅಂತ ಹೇಳಿ ಆ ಊರಿನಲ್ಲಿ ನೆಲೆಗೊಳ್ತಾರೆ. ಆ ಊರಿನಲ್ಲಿ ನಾವು ಹುಟ್ಟಿದಂಥವ್ರು. ನಾವು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ವಿ. ಇನ್ನು ಬಡತನ ಇತ್ತು. ಬಡತನ ಇದ್ದಾಗ ಹೈಸ್ಕೂಲ್ ಓದೋಕ್ಕಂತೂ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣ. ಅದೇ ಸಂದರ್ಭಕ್ಕೆ ಸಿರಿಗೆರೆ ಹೆಡಿಯಾಲದ ಪಕ್ಕದಲ್ಲಿ ಸುಣಕಲ್ ಬಿದ್ರಿ ಅಂತ ಇದೆ. ಸುಣಕಲ್ ಬಿದ್ರಿ, ಹೌದು. ಆ ಊರಿನಲ್ಲಿ ಒಂದು ಪ್ರೌಢಶಾಲೆಯನ್ನು ಸಿರಿಗೆರೆ ಮಠದಿಂದ ಪ್ರಾರಂಭ ಮಾಡಿದರು. ಹ್ಞೂ ಅದು ನಮಗೊಂದು ವರದಾನ ಆಯಿತು. ಅಲ್ಲಿಂದ ಒಂದು 2 ಕಿಲೋಮೀಟ್ರು ಪ್ರತಿನಿತ್ಯ ಓಡಾಡ್ಕೊಂಡು ಓದ್ಬೋದಾಗಿತ್ತು. ಸುಣಕಲ್ ಬಿದ್ರಿ. ಸುಣಕಲ್ ಬಿದ್ರಿ. ಹ್ಞೂ ಅಲ್ಲಿಗೆ ನಾವು ಸೇರಿದ್ವಿ ಹೈಸ್ಕೂಲ್ಗೆ. ಒಂದು 3 ವರ್ಷ ಅಲ್ಲಿ ಹೈಸ್ಕೂಲು ಶಿಕ್ಷಣ ಮುಗೀತು. ಆದರೆ SSLC ಫೇಲ್ ಆಯಿತು. ಹ್ಞೂ ಫೇಲ್ ಆದಾಗ ಸಾಧಕರೆಲ್ಲ SLC ಫೇಲೇ ಆಗಿರ್ತಾರೆ. ಫೇಲ್ ಆಗಿದ್ದ ಕಾರಣಕ್ಕಾಗಿಯೇ ನಮಗೊಂದು ಪತ್ರ ಕೊಟ್ಟು ಸಿರಿಗೆರೆಗೆ ಕಳಿಸ್ಕೊಟ್ರು. ಈಗ ನಮ್ಮ ಹುಡುಗನಿಗೆ ಏನಾದರೂ ಒಂದು ಜವಾನ್ ಕೆಲಸ ಅಥವಾ ಅಟೆಂಡರ್ ಕೆಲಸ ಕೊಡಿ ಅಂತ ಹ್ಞೂ ಕಳಿಸಿದರು. ನಾವು ಸಿರಿಗೆರೆಗೆ ಬಂದ್ವಿ. ಅದೇ ಸಿರಿಗೆರೆ ಹೊಸ್ತು ನಾವು ನೋಡಿದ್ದು. ಹ್ಞೂ ಸಿರಿಗೆರೆಗೆ ಬಂದಾಗ ಗುರುಗಳನ್ನ ಕಂಡು, ಆವಾಗ ನಮಗೆ ಈ ಬುದ್ಧಿ ಗಿದ್ದಿ ಅನ್ನೋದು ಗೊತ್ತಿಲ್ಲ. ಸರ್ ಅನ್ನೋದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಸರ್ ಅಂತ ಸರ್ ಕರೀತಾರೆ. ಅಂತ. ಅವ್ರು ಮಾತಾಡೋದಕ್ಕೆಲ್ಲ ನಾವು ಸರ್ ಅಂತಲೇ ಬಳಸ್ತಾ ಇದ್ವಿ. ಗುರುಗಳ ಪಕ್ಕದಲ್ಲಿದ್ದಂಥ ಒಬ್ಬರು ತಿಮ್ಮಣ್ಣ ಮೇಷ್ಟ್ರು ಅಂತ ನಮ್ಮ ಅಂಗಿ ಹಿಡಿದು ಎಳೆದು, ಏ ಹುಡುಗ ಸರ್ ಅನ್ನಬಾರ್ದು, ಬುದ್ಧಿ ಅನ್ನಬೇಕು, ಮುಂದೆ ಕಲ್ತ್ಕೊಳ್ತಾನೆ ಬಿಡೋ, ನೀನೇನು ಒಂದೇ ಸರಿ ಕಲ್ತಿದ್ದೆ ಹ್ಞೂ ಅಂತ ಅವನಿಗೆ ಹೇಳಿ, ಆಮೇಲೆ ಆಯ್ತಪ್ಪ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ಏನು ಕೆಲಸ ಮಾಡ್ತೀಯ, ನೀವೇನು ಹೇಳಿದ್ರು ಮಾಡ್ತೀವಿ, ನಮ್ಮಲ್ಲಿ ಕಕ್ಸ ತೊಳೆಯೋದ್ರಿಂದ ಹಿಡಿದು ಪೂಜೆ ಮಾಡೋದ್ರವರೆಗೂ ಇದೆ ಕೆಲಸ, ಹ್ಞೂ ಇದರಲ್ಲಿ ಯಾವ್ದು ಮಾಡ್ತೀಯ, ಯಾವುದು ಹೇಳಿದ್ರು ಮಾಡ್ತೀವಿ, ಹಂಗಾರೆ ಮೊದಲು ಕಕ್ಸ ತೊಳೆಯೋದು. ಸರಿ, ಅಲ್ಲಿಂದ ನಮ್ಮದು ಸೇವೆ ಪ್ರಾರಂಭ ಆಯಿತು. ಅದರಲ್ಲೂ ಒಂದು 6 ತಿಂಗಳು ನಮ್ಮ ಆಡಳಿತ ಕಚೇರಿಯಲ್ಲಿ ಟು ಫ್ರಮ್ ಮಾಡ್ಕೊಳ್ಳೋ ಅಂಥದ್ದು, ಬಂದಂಥ ಪತ್ರಗಳನ್ನು ದಾಖಲಿಸೋದು ಮತ್ತು ಹೊರಗೆ ಹೋಗೋ ಪತ್ರಗಳನ್ನ ಮತ್ತು ದಾಖಲಿಸೋದು, ಇದು ನಮ್ಮ ಕೆಲಸ. ಅಲ್ಲಿ ಬಂದಂಥವ್ರಿಗೆ ಕಾಫಿ ಕೊಡೋದು, ಟೀ ಕೊಡೋದು ಮತ್ತು ಆ ಕಪ್ಪು ಬಸಿಗಳನ್ನು ತೊಳೆಯೋದು, ಬೆಳಗ್ಗೆ ಎದ್ದ ತಕ್ಷಣ ಇಡೀ ಆಫೀಸ್ ಕಸ ಹೊಡೆಯೋದು, ಇದು ನಮ್ಮ ಕಾಯಕ ಪ್ರಾರಂಭ ಆಗಿದ್ದು ಅಲ್ಲಿಂದ. ಅದೇನೋ ಸ್ವಲ್ಪ ಮುಜುಗರ ಇದ್ದರೂ ಮಾಡ್ತಾಯಿದ್ವಿ. ಮುಂದೆ ಮಠದಲ್ಲಿ ಯಾರೋ ಊಟ ಮಾಡಿದ ತಟ್ಟೆ ತೊಳಿಬೇಕು. ಯಾಕೆಂದ್ರೆ ಅಲ್ಲಿ ಜಾತಿ ಇಲ್ಲ, ನಮಗಿನ್ನೂ ಒಂದಿಷ್ಟೆಲ್ಲೋ ಜಾತಿಯ ಹಮ್ಮು ಇತ್ತು. ನಾವು ಭಾಳ ಅಲ್ಲ, ನಾವು ಗೌಡ್ರು ಮತ್ತು ಜಂಗಮರ ಮಕ್ಕಳು, ಈ ಎರಡು ಸೇರಿದ್ರೆ ಏನಾಗುತ್ತೆ ಅಂತ ಹೇಳೋ ಅಗತ್ಯ ಇಲ್ಲ. ಒಂದು ಕಡೆ ಜಂಗಮರ ಮಕ್ಕಳು, ಇನ್ನೊಂದು ಕಡೆ ಗೌಡ್ಕಿ.
ಇವೆರಡೂ ಸೇರಿದ್ರಿಂದ ಆ ತಟ್ಟೆ ತೊಳೆಯೋಕೆ ಮುಜುಗರ ಆಗೋದು. ಹ್ಞೂ ಆದರೆ ತೊಳೆದೇ ಇದ್ದರೆ ನಮ್ಮನ್ನು ಬಿಟ್ಟು ಓಡಿಸ್ತಾರೆ. ಹ್ಞೂ ಅನಿವಾರ್ಯವಾಗಿ ಅದಕ್ಕೆ ಅಂಟ್ಕೊಂಡ್ವಿ. ಆದರೆ ಮಠಕ್ಕೆ ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಉದ್ಯೋಗ ಕೊಟ್ಟು ಕಳ್ಸೋರು, ನಮಗೆ ಮಾತ್ರ ಉದ್ಯೋಗನೇ ಇಲ್ಲ. ಕೊಡಲಿಲ್ಲ. ಮನಸ್ಸಿನಲ್ಲೇ ಭಾಳ ನೋವು ಅಂತ ಅನುಭವಿಸ್ತಾ ಇದ್ವಿ, ಬೈಕಳ್ತಾ ಇದ್ವಿ. ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ, ನಮಗೆ ಕೊಡಂಗಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಜೂನ್ ತಿಂಗಳು ಬಂತು. ನೀನು PUC ಸೇರಪ್ಪ ಅಂದರು. ಓದಬೇಕು ಅನ್ನೋಂಥ ಆಸೆ ಇತ್ತು, ಹ್ಞೂ ಆದರೆ ಆರ್ಥಿಕ ಸ್ಥಿತಿ ಅನುಮತಿ ಕೊಡ್ತಾ ಇರಲಿಲ್ಲ. ಅದನ್ನು ಹೇಳಿದ್ವಿ, ಏಯ್ ದಡ್ಡ, ನಿನಗೆ ಯಾಕಬೇಕು ಆ ದುಡ್ಡಿನ ಚಿಂತೆ, ನಾವು ಕೊಡ್ತೀವಿ, ಓದು. ಸರಿ, PUC ಸೇರಿದ್ವಿ. 1 ವರ್ಷದ PUC PUC ಶಿಕ್ಷಣ. ಆವಾಗ PUCಯಲ್ಲೂ ಫೇಲ್ ಆದ್ವಿ. ಹ್ಞೂ ಫೇಲ್ ಆದ ತಕ್ಷಣ ಗುರುಗಳಿಗೆ ಮುಖ ತೋರಿಸೋದು ಹೇಗೆ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ಅವರು ಕರೆಸಿ ನಮ್ಮ ಫೇಲವಾದಂಥ ಮುಖ ನೋಡಿ, ಅಯ್ಯೋ ದಡ್ಡ, ಎಲ್ಲರೂ ಪಾಸಾದ್ರೆ ಫೇಲ್ ಆಗಾರ ಯಾರೋ, ಹ್ಞೂ ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ, ಮತ್ತೆ ಕಟ್ಟು, ಮತ್ತೆ ಓದು, ಅನುಭವ ಬರುತ್ತೆ. ಹ್ಞೂ ಬಹುಶಃ ಯಾವ ತಂದೆ ತಾಯಿಗಳು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೇರಣೆ ಕೊಟ್ಟರು, ಮತ್ತೆ ಕಟ್ಟಿದ್ವಿ, ಪಾಸಾಯಿತು. ಸಿರಿಗೆರೆಯಲ್ಲಿ ಆಗ ಫಿಲಾಸಫಿ ಇತ್ತು, ಅದೇ ತಾನೇ ಬಂತು BAದಲ್ಲಿ. ಅದಕ್ಕೆ BAದಲ್ಲಿ ಸೇರಿದ್ವಿ. ಫಿಲಾಸಫಿ ಮತ್ತು ಕನ್ನಡ ಮೇಜರ್ ಸಬ್ಜೆಕ್ಟ್ ಅವಾಗ. ಅವು ಓದ್ತಾ ಹೋದ್ವಿ. ಫಸ್ಟ್ ಇಯರ್ನಲ್ಲಿ ಮತ್ತೆ ಇಂಗ್ಲೀಷ್ ಫೇಲ್ ಆಯಿತು. ಸೆಕೆಂಡ್ ಇಯರ್ನಲ್ಲಿ ಇಂಗ್ಲೀಷ್ ಫೇಲ್ ಆಯಿತು. ಫೇಲ್ ಆದರೂ ಮುಂದೆ ಹೋಗೋ ಅವಕಾಶ ಇತ್ತು. ಇತ್ತಲ್ಲ, ಕ್ಯಾರಿ ಓವರ್ ಸಿಸ್ಟಮ್. ಹೀಗೆ ಫೇಲ್ ಆಗೋದ್ರಲ್ಲಿ ನಮ್ಮದೊಂದು ವಿಶಿಷ್ಟ ದಾಖಲೆ. ನಂತರ TS ಪಾಟೀಲ್ ಅಂತ ಹೇಳಿ ಪ್ರಿನ್ಸಿಪಾಲ್ರಿದ್ದರು. ಅವರು ಅವರೇ ನಮಗೆ ತತ್ವಶಾಸ್ತ್ರವನ್ನು ಮಾಡ್ತಾ ಇದ್ದಂಥವ್ರು. ಅವರು ಮೂಲತಃ ಉತ್ತರ ಕರ್ನಾಟಕದವರು. ಕಲಿಕೆರೆ ಇವತ್ತೇನು SS ಪಾಟೀಲ್ ಅಂತ ಇದ್ದಾರಲ್ಲ, ಅವರ ಹಿರಿಯ ಸಹೋದರ ಅಣ್ಣ. ಅವರು, ನಾವು ಫಿಲಾಸಫಿಯಲ್ಲಿ 6 ಜನ ವಿದ್ಯಾರ್ಥಿಗಳಿದ್ದಿದ್ದು. 6 ಜನರಿಗೆ ಯಾವುದೂ ದೊಡ್ಡ ರೂಮ್ ಇರ್ತಿರ್ಲಿಲ್ಲ. ಹಾಗಾಗಿ ಗಿಡದ ಕೆಳಗಡೆ ಪಾಠ ಮಾಡೋರು, ಇಲ್ಲ ನಮ್ಮ ರೂಮಿಗೆ ಬಂದು ಪಾಠ ಮಾಡೋರು. ಅವ್ರು ಪದೇ ಪದೇ ನಮ್ಮೆಲ್ಲರಿಗೆಲ್ಲ ಏನು ಕನಸು ಬಿತ್ತಾ ಇದ್ದರು ಅಂದರೆ, ನೋಡ್ರಪ್ಪ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಕಟ್ಟಡಗಳನ್ನು ಸಿರಿಗೆರೆಯಲ್ಲಿ ಕಟ್ಟಕ್ಕೆ ಆಗದೇ ಇರ್ಬೋದು, ಅಷ್ಟು ಭವ್ಯವಾದಂಥ ಕಟ್ಟಡಗಳನ್ನು. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರತಿಭೆಗಳನ್ನು ನಾವು ಇಲ್ಲಿಂದ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯತೆ ಇದೆ. ನೀವೆಲ್ಲರೂ ಚೆನ್ನಾಗಿ ಓದಿದರೆ ರ್ಯಾಂಕ್ ಬರ್ಬೋದು ಅಂತ ಹೇಳಿ ಅದನ್ನು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದರು. ಅದರ ಪರಿಣಾಮವಾಗಿ ನಾವು 6 ಜನನೂ ಪ್ರಥಮ ಶ್ರೇಣಿಯಲ್ಲೇ ಪಾಸಾದ್ವಿ BAದಲ್ಲಿ. ಜೊತೆಗೆ ತತ್ವಶಾಸ್ತ್ರದಲ್ಲಿ ನಾವು ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ರ್ಯಾಂಕ್ ಪಡ್ಕೊಂಡ್ವಿ. ನೋಡಿರ್ಬೋದು, ಫೇಲಿಂದ ರ್ಯಾಂಕಿನವರೆಗೂ ಹೋಯ್ತು. ಹೀಗೆ ನಮ್ಮ ಶಿಕ್ಷಣ ಗುರುಗಳಿಂದ ನಮ್ಮ ಗುರುಗಳ ಸಂಬಂಧ ಬೆಳೀತು. ಆವಾಗ ಅವರು ಮತ್ತೆ MA ಓದಬೇಕು ಅಂತ ಪ್ರೋತ್ಸಾಹಿಸಿದರು. ನಾವು ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಮರಳುಸಿದ್ದಯ್ಯನವರು ಅಂತ ಇದ್ದರು. ನಾವಿಬ್ಬರು ಮೈಸೂರಿಗೆ MA ಸೇರಿದ್ವಿ ಫಿಲಾಸಫಿ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರು. ಅಲ್ಲಿ ಪಾಠ ನಡೆಯೋದೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ. ಆರಂಭದಲ್ಲಿ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಅಯ್ಯೋ, ಬಂದು ತಪ್ಪು ಮಾಡಿಬಿಟ್ವಿ, ನಾವು ಕನ್ನಡ ಸೇರಬೇಕಾಗಿತ್ತು, ಫಿಲಾಸಫಿ ಸೇರಿ ತಪ್ಪು ಮಾಡಿದ್ವಿ. ಆದರೆ ಅಲ್ಲಿ ನಮ್ಮ GS AL ಶಿವರುದ್ರಪ್ಪನವರು ಅಂತ ಇದ್ದರು. ಬಹಳ ಒಳ್ಳೆಯ ಅಧ್ಯಾಪಕರು. ನಮ್ಮನ್ನು ಮಕ್ಕಳ ಹಾಗೆ ನೋಡ್ಕೊಳ್ತಾಯಿದ್ರು. ನೀವೇನು ಹೆದರಬೇಡ್ರಿ, ಕನ್ನಡದಲ್ಲೇ ಓದಿ ಕನ್ನಡದಲ್ಲಿ ಬರೆಯೋಕ್ಕೂ ಅವಕಾಶ ಇದೆ ಅಂತ ಹೇಳಿ ಕನ್ನಡದ ಪುಸ್ತಕಗಳನ್ನೆಲ್ಲ ನಮಗೆ ಒದಗಿಸ್ತಾ ಇದ್ದರು. ಪಾಠಗಳು ಮಾತ್ರ ಇಂಗ್ಲೀಷ್ನಲ್ಲೇ ನಡೀತಾ ಇದ್ದು. ಅವರ ಪ್ರೇರಣೆಯಿಂದ ನಾವು ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲೂ ಕೂಡ ಪ್ರಥಮ ರ್ಯಾಂಕ್ ಪಡೀಲಿಕ್ಕೆ ಅವಕಾಶ ಆಯಿತು. ನಿಮ್ಮ ಗುರುಗಳಿಗೆ ಭಾಳ ಆಶ್ಚರ್ಯ ಆಗಿರ್ಬೇಕು ಅಲ್ಲರ ಬದ್ದಿ. ನೀವು PUC ಫೇಲ್ ಆಗಿದ್ರಿ, BAದಲ್ಲಿ ರ್ಯಾಂಕ್ ಬಂದ್ರಿ, MAದಲ್ಲಿ ರ್ಯಾಂಕ್ ಬಂದ್ರಿ. ಶಿವಕುಮಾರ ಸ್ವಾಮಿಗಳ ಪ್ರತಿಕ್ರಿಯೆ ಹೆಂಗಿತ್ತು ಬುದ್ದಿ? ಅವು ಇಲ್ಲ, ಅವ್ರ ಪ್ರತಿಕ್ರಿಯೆ ಭಾಳ ಖುಷಿನೂ ಪಡ್ತಿರ್ಲಿಲ್ಲ. ನಿರ್ಲಿಪ್ತರಾಗಿರೋಂಥ ಮನಸ್ಥಿತಿ ಇತ್ತು ಅವ್ರದ್ದು. ಆದರೆ ನಾವು ರ್ಯಾಂಕ್ ಬಂದಾಗ ಅವ್ರಿಗೆ ಎಷ್ಟು ಸಂತೋಷ ಆಗಿತ್ತು ಅನ್ನೋದಕ್ಕೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿದರು. ನಮ್ಮ ಹುಡುಗ ಒಬ್ಬ ರ್ಯಾಂಕ್ ಬಂದಿದ್ದಾನೆ ಅಂತ ಹೇಳಿ BAದಲ್ಲಿ ಎಲ್ಲರಿಗೂ ಊಟದ ಹೋಳಿಗೆ ಸ್ವೀಕರಣೆ, ಅವಾಗ ಭಾಳ ಶ್ರೇಷ್ಠ ಆಹಾರ, ಅದನ್ನು ಮಾಡಿಸಿದ್ದು ನಮಗೆ ನೆನಪಿದೆ.